ಬ್ರದರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ನವೀನ್ ಅಂತ, ಅಣ್ಣೆಕರ್ನಹಳ್ಳಿ ಗ್ರಾಮ, ಅತ್ತಿಮಗೆರೆ ಪೋಸ್ಟು, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಬೆಂಗಳೂರು ದಕ್ಷಿಣ ಜಿಲ್ಲೆ. ಬ್ರದರ್, ನೀವು ಒಳ್ಳೊಳ್ಳೆ ಹಸುಗಳು ಕಟ್ಕೊಂಡು ತುಂಬ ಹೆಸರು ಮಾಡಿದ್ದೀರಾ. ಅವಾಗಿಂದನೂ ಒಳ್ಳೆ ಕಟ್ಸ್ಕೊಳ್ಳೋ ಹಸುಗಳು ನಿಮ್ಮ ಮನೆ ಹತ್ರ ಇದ್ದೇ ಇರುತ್ತೆ. ಈ ಹಸು ಆಗಲೇ ಎರಡನೇ ಸೂಲು ಅಂತ ಕೇಳ್ಪಟ್ಟು. ಇದು ಎರಡನೇ ಸೂಲು. ಇದ್ರ ಹೆಸರು ಇಟ್ಟಿದ್ದೀರಾ, ಪರಿಚಯ ಮಾಡಿಕೊಡಿ. ಇದ್ರ ಹೆಸರು ಜಾನು ಅಂತ, ನನ್ನ ಫೇವ್ರೇಟು. ಇವೆರಡು ಜೊತೆ, ಇದು ಅದು ಈ ಹಸುನು ಮತ್ತೆ ಅಲ್ಲಿ ನಿಂತಿರೋ ಹಸು ಚಾರು. ಎರಡಲ್ಲಿ ತಂದಿದ್ದೆ. ಇದು ಸಿಹಳ್ಳಿಲಿ ಪ್ರೈಸ್ ಆಗಿದೆ. ಎರಡಲ್ಲಿ ಪ್ರೈಸ್ ಮಾಡಿದ್ದು. ಅದನ್ನ ನೋಡಿ ತಗೊಂಡು ಬಂದಿದ್ದೆ. ಮದ್ದೂರ್ ಹತ್ರ ಬಂದು ಅಲ್ಲಿಂದ ಕೊರಟಗೆರೆಗೆ ಹೋಗಿ, ಕೊರಟಗೆರೆಯಿಂದ ಬೆಂಗಳೂರಿಗೆ ಹೋದೋ ವೈಟ್ ಫೀಲ್ಡ್ಗೆ. ಅಲ್ಲಿಂದ ನಾನು ತಗೊಬಂದೆ. ಇಲ್ಲಿ ಬಂದಮೇಲೆ ಓರಿ ಬಿಡಿಸಿದ್ದೆ. ಫಸ್ಟ್ನೇದು ಗೊಲ್ರೆಟ್ಟಿ ಓರಿ ಕೊಡಿಸಿದ್ದೆ, ಒಳ್ಳೆ ಹೆಣ್ಗರು ಕೊಟ್ಟಿತ್ತು. ಅದು ಪುರಿಗಾಲಿ ಕೊಟ್ಟಿದ್ದೀನಿ ಅದ್ರ ಜೊತೆ ಮಾಡಿ. ಇದು ಕರು ಬಂದು ಎರಡನೇ ಕರು CR7ಗೆ. ಇದು ರಾಮನಗರನೇ ಮೂಲ. ಇದು ಬಸ್ತಿ ಓರಿಗೆ ಹುಟ್ಟಿರೋದು ಹಸು. ಇದು CR7 ಹುಟ್ಟಿರೋದು. ಬಸ್ತಿ ಮಗಳೇನೆ. ಇದು ಬಸ್ತಿ ಮಗಳೇ. ಕಡೆ ಆಗಿದೆ ಅಲ್ವಾ? ಕಡೆ ಬಂದಿದೆ. ನಿಮ್ಮ ಮನೆಗೆ ಬಂದು 2-3 ವರ್ಷ ಆಯ್ತಾ? 3 ವರ್ಷ ಆಯ್ತು. 3 ವರ್ಷ ಆಗಿದೆ. ಕರುಗೆ ಎಷ್ಟು ತಿಂಗಳಾಗಿದೆ? ಒಂದು 4 ತಿಂಗಳಾಗಿರ್ಬೋದು. CR7 ಮತ್ತೆ ಓರಿ ಬಂದಿಲ್ಲ ಇನ್ನೂ ಹಸು. ಮತ್ತೆ 1 ತಿಂಗಳಿಗೆ ಬಂತು, ಬಟ್ ಅಷ್ಟು ಕಮ್ಮಿ ಅವಧಿ ಕೊಡಿಸೋದು ಬೇಡ ಅಂತ. ಹಾಲು ಇರಬೇಕಲ್ಲ, ಹಾಲು ನಿಂತೋಯ್ತದೆ. ಹಾಲು ಒಳ್ಳೆ ಹಾಲು ಐತೆ, ಕರೆ ಚೆನ್ನಾಗಿ ಹಾಲು ನೋಡಿ ಬಿಟ್ಟಿದ್ದೀವಿ. ಕರು ನೋಡಿದ್ರೆ ಗೊತ್ತಾಗುತ್ತೆ. CR7 ಮಗಳು. CR7. ಹಸುನು ತುಂಬ ದೊಡ್ಡ ಲೈನು. ಲೈನಿಂಗ್ ಐತೆ. ತಂದೆಗೆ ತಕ್ಕಂಗೆ. ಹೌದೌದು. ಆಲ್ಮೋಸ್ಟ್ ಬಸ್ತಿ ಮಕ್ಕಳೆಲ್ಲ ಹಿಂಗೆ ಥರನೇ ಬಿಡಿ. ಇದೇ ಲಕ್ಷಣ, ಇದೇ ಐಕಟ್ಟು. ಹೌದು. ಕತ್ತು, ಬುರುಡೆ, ಸಣ್ಣ ಬುರುಡೆ, ಮೂತಿ ಉದ್ದ. ಹೌದು. ಇದು ಸ್ವಲ್ಪ ಮುಖ ಸಮದನಹಳ್ಳಿ ತೇಜ್ ಅವ್ರದ್ದು ಹಸು ಅದೇ ಮುಖ ಹೋಲುತ್ತೆ. ಈ ಮುಖ. ಹಾಲು ಎಷ್ಟು ಬರುತ್ತೆ ಬ್ರದರ್? ಹಾಲು ನಾವು ಕರೆದೇ ನೋಡಿದ್ದೀವಿ, 1.5 ಲೀಟ್ರ್ ಅಷ್ಟು ಕೊಡುತ್ತೆ. ಬಟ್ ನಾವು ಕರೆಗೆ ಬಿಟ್ಬಿಡ್ಬೇಕು, ಕರೆ ಚೆನ್ನಾಗಲಿ ಅಂದ್ಬಿಟ್ಟು. ಯಾಕೆ ನಮ್ಗೆ 2 ಇದೆ ಇನ್ನು. ಅದೊಂದು ಹಾಲಿಗೆ ಅಂತಲೇ ಇಟ್ಕೊಂಡಿದ್ದೀವಿ. ಈ ಹಸುನು ಹಾಲಿಗೆ. ಮತ್ತು ಅದೊಂದು ಕರು ಹಾಕಿದೆ. ಸೊ ಕರು ಚೆನ್ನಾಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟು. 3 ಹಸು ಇರೋದ್ರಿಂದ ನೀವು ಒಂದು 1/4 ಲೀಟ್ರ್ ಅರ್ಧ ಲೀಟ್ರ್ ಕರ್ಕೊಂಡು ಬಿಟ್ಬಿಡ್ತೀರಾ. ಮತ್ತೆ ಕೈ ಕರೆಯೋದೇ ಇಲ್ಲ. ಕರೆಯೋದೇ ಇಲ್ಲ. ಯಾಕೆ ಸುಳ್ಳು, ಕರೆಯೋದೇ ಇಲ್ಲ. ಕರಿಗೆ ಬಿಟ್ಬಿಡ್ತೀನಿ. ಅವೆರಡು ಇದೆಯಲ್ಲ, ಸಾಕಾಗತ್ತೆ ನಮಗೆ. ಹೌದೌದು ಬ್ರದರ್. ಹಸು ಕರು ಯಾರು ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ? ಕೊಡಲ್ಲ ಬ್ರದರ್, ಕೊಡಲ್ಲ. ಅಂದರೆ ಕರು ಬೆಳೆದ್ಮೇಲೆ ಕರು ಯಾರು ಕೇಳಿದ್ರೆ ಕರು ನೋಡೋಣ. ಸದ್ಯಕ್ಕೆ ಯಾವುದು ಎರಡೂ ಸೇಲ್ಗಿಲ್ಲ, ಹಸು ಕರು ಯಾವುದಿಲ್ಲ. ಕಟ್ಟಿ ಹಸುನು ಕರು ಇಟ್ಕೊಳ್ಳಿ ಉಂಟು. ಕಚ್ಚಾ ಇಟ್ಕೊಳ್ಳಿ. ತಡಿಯೋ, ಅದೇ ಅಣ್ಣ ವಿಡಿಯೋ ಮಾಡಲಿ. ಅಲ್ಲಿ ಮಳೆ ಹತ್ರ ಹೋಗ್ಬಿಡಿ ಸರ್. ಮಳೆ, ಬುರುಡೆ, ಕತ್ತು ಎಲ್ಲ ಚೆನ್ನಾಗಿದೆ. ದಕ್ಷತೆ ಅದ್ರ ಅಪ್ಪನಂಗೆ ಕಟ್ಟುಮಟ್ಟಾಗಿದೆ. CR7ಗೆ ಆಲ್ಮೋಸ್ಟ್ ಎಲ್ಲ ಇದೇ ಊಟಾಣಿಕೆನೆ. ಗಡಿಸ್ತಾನ ಹಂಗೆ ಗೊತ್ತಾವೆ. ಹೌದು. ಬೆಳೀತಾ ಕಡೆಗೆ ಬರೋ ಅಷ್ಟು ಮಟ್ಟಕ್ಕೆ ದೊಡ್ಡ ಕಡೆಗಾಳು ಆಯ್ತದೆ ಅಂತ. ಹೌದು. ಬ್ರೀಡಿಂಗಿಗೂ ಒಳ್ಳೆ ಹಸು ಇಲ್ಲ, ಕೂಟಕ್ಕೂ ಬಣ್ಣದಲ್ಲೂ ಅಷ್ಟೇ, ಎಲ್ಲದ್ರಲ್ಲೂ ಅಷ್ಟೇ. ಎಲ್ಲಿ ಮಾಡಿಸ್ದಂಗೆ ಬಣ್ಣ ನಂಗೆ ತುಂಬ ಇಷ್ಟ ಆಯಿತು. ಇದೇ ಮಟ್ಟದ ಕರ ಹಾಕ್ಬಿಟ್ರೆ ಬುಡೇರವ್ರಿಗೂ ಕೆಡ್ಸ್ಕೊಳ್ಳಲ್ಲ, ಹಂಗ ಬಿಟ್ಕೊಡಲ್ಲ. ಹೌದು ಹೌದು ಹೌದು. ಅದ್ರ ಮತ್ತೆ ಯಾವ ಊರಿ ಸೆಲೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಸುಗೆ? ಮತ್ತೆ ಅದೇ ಊರಿಗೆ ಬಿಡ್ಸೋಣ ಅಂತ ನೆಕ್ಸ್ಟು CR7 CR7 ನನಗೂ ಒಂದು ಓವರ್ಗರ್ ಹಾಕ್ಸ್ಬೇಕು ಅಂತ ಆಸೆ. CR7 ಅಲ್ಲಿ
ಇದೇ ಓರೆ ಆಗಿದ್ದರೆ ನೆಕ್ಸ್ಟ್ ಬೇರೆ ಚೇಂಜ್ ಮಾಡೋಣ. ಹಾಂ 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 ಏನೋ ಗೊತ್ತಿಲ್ಲ, ಅದರದೇ ನನಗೆ ಓರ್ಗರ್ ಹಾಕ್ಸ್ಬೇಕು ಅಂತ. ಹಾಂ ಹಾಂ 2 ಹೆಣ್ಗರು ಹಾಕಿದೆ ಅಂದರೆ ನೆಕ್ಸ್ಟ್ ಸರಿ ಹೊರಗಡೆ ಆಗುತ್ತೆ. 2 ಎಣ್ಣೆ ಹಾಕ್ತು. ಹಾಂ ಹಾಂ ಹಾಂ